ಶ್ರೀ ಗುರುಭ್ಯೋ ನಮಃ. ಪರಮ ಪೂಜ್ಯ ಗುರುಗಳಾದಂಥ ಶ್ರೀ ಶಿವಂ ಗುರೂಜಿಯವರ ಪಾದಾರವಿಂದಗಳಲ್ಲಿ ನನ್ನ ನಮಸ್ಕಾರಗಳು. ನಾನು ನಾಡಿ ಪಂಡಿತ್ ಪ್ರಸನ್ನಕುಮಾರ್. ನನ್ನ ಸಾಕಷ್ಟು ವಿಡಿಯೋಗಳನ್ನು ತಾವುಗಳು ನೋಡಿದ್ದೀರಿ. ಈ ಬಾರಿ ನಾನೊಂದು ಹೊಸ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ವಿಷಯ, ಯಾವುದೇ ಜಾತಕಸ್ಥರಿಗೆ ಪರ ಇರುವ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರಾ ಅಥವಾ ವಿರೋಧ ಮಾಡ್ತಕ್ಕಂತಹ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರಾ ಅನ್ನತಕ್ಕಂಥದ್ದು ಒಂದು ವಿಷಯ. ನಾಡಿ ಜ್ಯೋತಿಷ್ಯ ಅತ್ಯಂತ ಒಂದು ಹಳೆಯ ಪುರಾತನವಾದಂತಹ ಒಂದು ಜ್ಯೋತಿಷ್ಯ ಶಾಸ್ತ್ರವಾಗಿತ್ತು. ಇದರಲ್ಲಿ ನಮಗೆ ಮನುಷ್ಯ ಜೀವನದ ಸಾಕಷ್ಟು ಮಜಲುಗಳನ್ನು ನಾವು ನೋಡ್ಬೋದು. ಅಂದರೆ ಯಾವುದೇ ಒಬ್ಬ ವ್ಯಕ್ತಿಯ ಜಾತಕವನ್ನು ನಾವು ಪರಿಶೀಲನೆ ಮಾಡಿದಾಗ ಅದರಲ್ಲಿ ನಮಗೆ ಸಾಕಷ್ಟು ರಹಸ್ಯಗಳು ಮತ್ತು ಮುಂದೆ ಆಗಬಹುದಾದಂಥ ಘಟನೆಗಳು ಮತ್ತು ಅವರ ಜೀವನ ಯಾವ ರೀತಿ ಒಂದು ಯೋಜಿತ ರೀತಿಯಲ್ಲಿ ರೂಪಿಸಲ್ಪಟ್ಟಿದೆ ಮತ್ತು ಅವುಗಳನ್ನು ಯಾವ ರೀತಿಯಲ್ಲಿ ನಾವು ಸುಧಾರಣೆ ಮಾಡ್ಕೋಬೋದು, ಯಾವುದೇ ಸಮಸ್ಯೆಗಳಿದ್ದರೆ ಎಂಬತಕ್ಕಂಥದ್ದನ್ನು ಯಾವುದೇ ಒಂದು ಜಾತಕವನ್ನು ನಾವು ನೋಡಿದಾಗ ಅದರಲ್ಲಿ ಕಾಣ್ಬೋದಾಗಿದೆ. ಇಲ್ಲಿ ಸಾಮಾನ್ಯವಾಗಿ ನಾವು ನೋಡ್ತಾ ಇರ್ತೇವೆ, ಜನಸಾಮಾನ್ಯರಲ್ಲಿ ಸಾಕಷ್ಟು ಒಂದು ಸಮಸ್ಯೆ ಏನಂತ ಹೇಳಿದರೆ, ಅವರು ಎಲ್ಲಿ ಕೆಲಸ ಮಾಡ್ತಾರೋ ಅಥವಾ ಎಲ್ಲಿ ಉದ್ಯೋಗವನ್ನು ಅವರು ಮಾಡ್ತಾ ಇರ್ತಕ್ಕಂಥ ಸ್ಥಳ ಆಗಲಿ ಅಥವಾ ವ್ಯಾಪಾರ ಮಾಡ್ತಕ್ಕಂಥ ಸ್ಥಳ ಆಗಲಿ, ನೆರೆ ಹೊರೆ ಆಗಲಿ ಅಥವಾ ಸಂಬಂಧಿಕರಾಗಲಿ, ಬಂಧು ಬಳಗ ಆಗಲಿ, ಈ ಥರ ಎಲ್ಲೇ ಹೋದರೂ ಕೂಡ ಅವರ ಯಾವುದೇ ಒಬ್ಬ ಜಾತಕಸ್ಥನಿಗೆ ಒಂದು ಪರ ಇರ್ತಕ್ಕಂಥ ಜನರು ಮತ್ತು ವಿರೋಧ ಮಾಡ್ತಕ್ಕಂಥ ಜನರು ಇದ್ದೇ ಇರ್ತಾರೆ. ಇದನ್ನು ಖಂಡಿತವಾಗ್ಲೂ ನಾವು ಗಮನಿಸ್ಬೋದು. ಹಾಗಾಗಿ ಈ ಪರ ಮತ್ತು ವಿರೋಧ ಯಾಕೆ ಇರ್ತದೆ? ಈಗ ಕೆಲವು ಜಾತಕಸ್ಥರು ತಾವು ಏನೇ ತಪ್ಪುಗಳನ್ನು ಮಾಡದೇ ಹೋದರೂ ಕೂಡ ಅವರು ವಿರೋಧವನ್ನು ಎದುರಿಸಬೇಕಾಗಿ ಬರ್ತದೆ. ಯಾಕೆ ಈ ವಿರೋಧ? ಹಾಗಿದ್ರೆ ಇವರೇನಾದರೂ ವಿರೋಧ ಮಾಡಿದ್ದೇ ಆದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆಗಳಿಗೆ ಒಳಗಾಗ್ತಕ್ಕಂಥದ್ದು ಕಾಣ್ತೇವೆ. ಯಾಕೆ ಅಂತಂದರೆ, ಇವರು ವಿರೋಧ ಮಾಡಿದ್ದೇ ಆದಲ್ಲಿ ಇವರು ಯಾರನ್ನು ವಿರೋಧ ಮಾಡಿರ್ತಾರೋ ಅವರು ಇವರನ್ನು ಅನುಸರಣೆ ಮಾಡ್ಕೊಂಡು ಬಂದು ಇವರನ್ನು ವಿರೋಧ ಮಾಡ್ತಕ್ಕಂಥದ್ದು, ಇವರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಕ್ಕಂಥದ್ದನ್ನು ಮಾಡಿಯೇ ತೀರ್ತಾರೆ. ಹಾಗೆ ಇನ್ನು ಕೆಲವು ಜನರನ್ನ ನಾವು ನೋಡಿದಾಗ ಅಲ್ಲಿ ಪರವಾಗಿ ಇರ್ತಕ್ಕಂಥ ಜನರ ಒಂದು ಇದನ್ನು ನಾವು ಕಾಣ್ಬೋದು. ಅವರು ಯಾವುದೇ ಕೆಲಸವನ್ನು ಮಾಡಲಿ, ಏನೇ ಮಾಡಲಿ, ಅವ್ರ ಪರವಾಗಿ ಜನ ನಿಲ್ತಾರೆ. ಯಾಕೆ, ಹೇಗೆ ಇದು? ಎಲ್ಲದರಲ್ಲೂ ಕೂಡ ಅವರಿಗೆ ಆ ರೀತಿಯ ಒಂದು ಸಹಕಾರ, ಒಂದು ಬೆಂಬಲ ದೊರಕ್ತದೆ ಅಂತ ಹೇಳಿದರೆ ಕಾರಣ ಏನು? ಯಾಕೆಂದರೆ ಪರವಾಗಿ ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿ, ವಸ್ತು, ವಿಷಯಗಳನ್ನು ಅವರು ವಿರೋಧ ಮಾಡೋದಿಲ್ಲ. ಅವು ಎಲ್ಲವನ್ನೂ ಕೂಡ ಅವರು ಬೆಂಬಲವಾಗಿ ನೋಡ್ತಾರೆ. ಆದ ಕಾರಣಕ್ಕಾಗಿ ಅವರ ಪರವಾಗಿ ಇರ್ತಕ್ಕಂಥ ಕೆಲವು ಎಲ್ಲ ಲಭ್ಯತೆಗಳನ್ನು ನಾವು ಕಾಣ್ಬೋದು. ಸರಿ, ಇದನ್ನು ನಾವು ಹೇಗೆ ಗುರುತಿಸ್ಬೋದು ಅಂತ ಹೇಳಿದಾಗ, ಈಗಲೇ ಹೇಳಿದ ಹಾಗೆ ನಾಡಿ ಜ್ಯೋತಿಷ್ಯ ಇದಕ್ಕೆ ಒಂದು ಒಳ್ಳೆಯ ದಾರಿದೀಪವಾಗಿದೆ ಅಂಥೇಳಿ ಮತ್ತು ಒಳ್ಳೆಯ ಮಾರ್ಗದರ್ಶಿಯಾಗಿದೆ ಅಂಥೇಳಿ ನಾವು ಕಾಣ್ಬೋದು. ಯಾಕೆ ಅಂತಂದರೆ 9 ಗ್ರಹಗಳು ಮತ್ತು 12 ರಾಶಿಗಳಿದ್ದಾವೆ. ಒಬ್ಬ ವ್ಯಕ್ತಿಯ ಜಾತಕವನ್ನು ನಾವು ನೋಡಿದಾಗ ಆ ಜಾತಕದಲ್ಲಿ ವಿಭಾಗವನ್ನು ಮಾಡಿದಾಗ 2 ಭಾಗ ಆಗ್ತದೆ. ಆ ಭಾಗದಲ್ಲಿ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನುಸ್ಸು, ಮಕರ ರಾಶಿಗಳಲ್ಲಿ ಹೆಚ್ಚಿನ ಸಂಖ್ಯೆಯ ಗ್ರಹಗಳು ಸ್ಥಿತವಾಗಿದ್ದರೆ ಅವರ ಪರವಾಗಿ ಎಲ್ಲ ರೀತಿಯಿಂದಲೂ ಕೂಡ ಸಹಕಾರ ಸಿಗ್ತದೆ ಅವರಿಗೆ. ಅಂದರೆ ಹೆಚ್ಚು ಗ್ರಹಗಳು ಈ ಹೇಳಿದ ರಾಶಿಗಳಲ್ಲಿ ಸ್ಥಿತರಾಗಿದ್ದರೆ ಅವರಿಗೆ ಎಲ್ಲ ಕಡೆಯಿಂದಲೂ ಸಹಕಾರ ಸಿಗುತ್ತೆ ಅಂಥೇಳಿ ನಾವು ಹೇಳ್ಬೋದು. ಹಾಗೆಯೇ ವಿರೋಧ ಅನ್ನೋ ಒಂದು ವಿಷಯಕ್ಕೆ ಬಂದಾಗ ವಿರೋಧ ಎಲ್ಲಿ ಆಗ್ತದೆ? ಅದೇ ರೀತಿ ಕುಂಭ, ಮೀನ ಮತ್ತು
ಮೇಷ, ವೃಷಭ, ಮಿಥುನ, ಕಟಕ ರಾಶಿಗಳಲ್ಲಿ ಅತಿ ಹೆಚ್ಚಿನ ಗ್ರಹಗಳು ಸ್ಥಿತರಾಗಿದ್ದರೆ ಅಲ್ಲಿ ನಮ್ಮನ್ನು ವಿರೋಧಿಸುವಂತಹ ಒಂದು ಅಂಶ ಪ್ರಮುಖವಾಗಿ ಬರ್ತದೆ. ಈ ರೀತಿ ಸಾಕಷ್ಟು ನಾವು ಜಾತಕದಲ್ಲಿ ಕೆಲವೊಂದು ವಿಷಯಗಳನ್ನು ಕಂಡುಕೊಳ್ಬೋದು. ಅವುಗಳನ್ನು ನೀವು ತಿಳ್ಕೋಬೇಕು ಅಂತ ಕುತೂಹಲ ಇದ್ದರೆ, ಮತ್ತು ನಮ್ಮ ಭವಿಷ್ಯ ಯಾವ ರೀತಿ ರೂಪಿಸಲ್ಪಟ್ಟಿದೆ ಜಾತಕದಲ್ಲಿ ಅನ್ನೋದು ನಾವು ಮುಂಚೆನೇ ಅದರ ಬಗ್ಗೆ ನಾವು ತಿಳ್ಕೊಂಡ್ರೆ ನಾವು ಹೆಚ್ಚಿನ ಸುಧಾರಣೆಗಳನ್ನ ಮಾಡ್ಕೋಬೋದು ಮತ್ತು ನಮ್ಮ ಬದುಕಿಗೆ ಒಂದು ಹೊಸ ಭಾಷ್ಯವನ್ನು ಬರೀಬೋದು. ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಿದ್ದಲ್ಲಿ ನಮ್ಮನ್ನು ಸಂಪರ್ಕ ಮಾಡಿ. ನಿಮಗೆ ನಾವು ಎಲ್ಲ ರೀತಿಯ ಸಹಕಾರವನ್ನು ಕೊಡಲು ತಯಾರಿದ್ದೇವೆ. ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.